ಹೋಗ್ತೀವಿ. ಟಿ20 ವಿಶ್ವಕಪ್ ಫೈನಲ್ ಸಂಖ್ಯಾಶಾಸ್ತ್ರ ಏನ್ ಹೇಳುತ್ತೆ? ನಾನು ನಿಮ್ಮ ಎದುರು ಹೇಳ್ದೆ. ಈಗ ಫೈನಲ್ ಪಂದ್ಯ ನಡೀತಿರುವಂತ ದಿನಾಂಕ ಮತ್ತು ವರ್ಷದ ಸಂಖ್ಯೆಯನ್ನ ಕೂಡಿಸಿದಾಗ ತಂಡಗಳ ಹೆಸರಿನ ಅಕ್ಷರಗಳ ಸಂಖ್ಯೆ ಆಧರಿಸಿ ಕೂಡ ವಿಶ್ಲೇಷಣೆಗಳನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಇಂದು ದಿನಾಂಕ 8 ಮಾರ್ಚ್ 2026 ಅಂದ್ರೆ 8/3/26. 8 + 3 + 2 ಇದೆಲ್ಲ ಸೇರಿಸಿದಾಗ 21 ಆಗುತ್ತೆ. 2 + 1 ಸೇರಿಸಿದ್ರೆ 3 ಬರುತ್ತೆ. ಸಂಖ್ಯಾಶಾಸ್ತ್ರದಲ್ಲಿ 3 ಗುರು ಮತ್ತು ಜ್ಞಾನ, ನಾಯಕತ್ವ ಮತ್ತು ಯಶಸ್ಸಿನ ಸಂಕೇತ ಅಂತ ಹೇಳಲಾಗುತ್ತೆ. ಹಾಗಾಗಿ ದೊಡ್ಡ ನಿರ್ಧಾರ ಮತ್ತು ಮಹತ್ವದ ಸಾಧನೆಗಳಿಗೆ ಈ ಸಂಖ್ಯೆ ಅನುಕೂಲಕರವಂತೆ. ಹಾಗಾಗಿ ಭಾರತ ಗೆದ್ದು ಬೀಗುತ್ತೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಬಳ್ಳಾರಿಯಿಂದ ಹರ್ಷಿತ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರ್ಷಿತ್, ಇವತ್ತು ಇಡೀ ದೇಶ ಬಹಳ ಕುತೂಹಲದಿಂದ ಕಾಯ್ತಾ ಇದೆ. ನಮ್ಗಿಂತ ಹೆಚ್ಚಾಗಿ ಪಾಕಿಸ್ತಾನದವ್ರು ಇನ್ನೂ ಕುತೂಹಲದಲ್ಲಿ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಸೋತು ಸಾಕಾಗಿ ನಾವಂತೂ ಸೋತ್ ಬಿಟ್ಟಿದ್ದೀವಿ, ಅಟ್ಲೀಸ್ಟ್ ಇಂಡಿಯಾ ಆದರೂ ಸೋತ್ ಬಿಡ್ಲಿ ಅಂತ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ನ್ಯೂಜಿಲೆಂಡ್ ಕ್ಯಾಪ್ಟನ್ ಹೇಳ್ತಾರೆ, ನಾವು ಭಾರತವನ್ನ ಛಿದ್ರ ಮಾಡ್ತೀವಿ, ಭಾರತದ ಕ್ರಿಕೆಟ್ ತಂಡವನ್ನ ಅಂತ ಹೇಳಿ. ನಿಮ್ಗೇನ್ ಅನ್ನಿಸ್ತಾ ಇದೆ ಹರ್ಷಿತ್? ಇವತ್ತು ಒನ್ ಸೈಡ್ ಇಂಡಿಯಾ ಗೆಲ್ತದೆ ಸರ್. ಒನ್ ಸೈಡೆಡ್ ಮ್ಯಾಚ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಹೌದು. ಕ್ಯಾಪ್ಟನ್ಸಿ ಚೆನ್ನಾಗಿದೆ, ಫೀಲ್ಡಿಂಗ್ ಚೆನ್ನಾಗಿದೆ, ಬ್ಯಾಟಿಂಗ್ ಚೆನ್ನಾಗಿದೆ. ಇನ್ನು ಒನ್ ಸೈಡ್ ಅನ್ಸುತ್ತೆ ಸರ್. ಒನ್ ಸೈಡೆಡ್ ಆಗುತ್ತೆ ಅನ್ಸ್ತೀರಾ? ಬಟ್ ಆ ಕಡೆ ನೋಡಿದ್ರೆ ಅವರು ಸೌತ್ ಆಫ್ರಿಕಾವನ್ನೇ ಅಷ್ಟು ಅಂತರದಲ್ಲಿ ಸೋಲ್ಸ್ಬಿಟ್ರಲ್ಲ. ಸೌತ್ ಆಫ್ರಿಕಾ 170 ರನ್ ಮಾಡಿತ್ತು, ಇವ್ರು ಖಾಲಿ 12 ಓವರಲ್ಲಿ ಹೊಡೆದಾಕ್ಬಿಟ್ಟಿದ್ರು. ಹೌದು ಸರ್. ಆದ್ರೂ ಕೂಡ ಒನ್ ಸೈಡೆಡ್ ಅನ್ಸುತ್ತೆ ನಿಮ್ಗೆ? ಹೌದು ಸರ್. ಎಸ್, ಥ್ಯಾಂಕ್ ಯು ಹರ್ಷಿತ್. ಎಷ್ಟು ವರ್ಷ ನಿಮ್ಗೆ? 19. ಓಕೆ, ಕ್ರಿಕೆಟ್ ಆಡ್ತೀರಾ? ಹಾ ಸರ್. ಯಾವ್ದು, ಹಾರ್ಡ್ ಬಾಲಾ ಟೆನ್ನಿಸ್ ಬಾಲಾ? ಎರಡು ಸರ್. ಎರಡು ಆಡ್ತೀರಾ? ಓಕೆ. ಬೌಲರ್ ಆರ್ ಬ್ಯಾಟ್ಸ್ಮನ್? ಹೆಂಗೆ ನೀವು? ಆಲ್ರೌಂಡರ್. ಓಕೆ, ನೈಸ್ ಹರ್ಷಿತ್. ಆಲ್ರೌಂಡರ್. ನೋಡೋಣ, ಹಿಂಗೆ ಆಡ್ತಾ ಇರಿ. ಇನ್ನೊಂದು ದಿನ ನಿಮ್ಮನ್ನು ಕೂಡ ನಾವು ಟೀಮ್ ಇಂಡಿಯಾದಲ್ಲಿ ನೋಡ್ಬಹುದೇನೋ. ಹೌದು ಸರ್. ಎಸ್. ಥ್ಯಾಂಕ್ ಯು ಹರ್ಷಿತ್, ಕರೆ ಮಾಡೋದಕ್ಕಾಗಿ.